ಅವರು ನಮ್ಗೆ ಸೋಷಲ್ ಹೇಳ್ಕೊಡ್ತಾರೆ, ಸುನೀತಾ ಮ್ಯಾಮ್ ಅಂತ. ನೆನ್ನೆ ಎಕ್ಸಾಮ್ ಇತ್ತು, CDF ಎಕ್ಸಾಮ್ ಅಂತ ಇತ್ತು. ಅದನ್ನು ಮುಗಿಸ್ಕೊಂಡು ಬಂದು ಎಲ್ಲರೂ ನಾರ್ಮಲಾಗಿ ಕಿರ್ಚಾಡ್ತಿದ್ರು, ಕೂಗಾಡ್ತಿದ್ರು. ಎಲ್ಲರಿಗೂ ಅವಾಗ ಮ್ಯಾಮ್ ಒಂದ್ಸಲಿ ಡಸ್ಟರಲ್ಲಿ ಹೊಡೆದ್ರು. ಆವಾಗ ನಾನು ಸಾರಿ ಮ್ಯಾಮ್ ಅಂತ ನಾನು ಸುಮ್ಮನಾದೆ. ಒಂದು ಹುಡುಗ ನಾನು ಬುಕ್ ಇಸ್ಕೊಂಡಿದ್ದ, ಅವನ ಹತ್ರ ನಾನು ಬುಕ್ ಕೇಳೋ ಟೈಮಲ್ಲಿ ಬಂದಂಗೆ ಕಿವಿ ಹಿಡ್ಕೊಂಡು ಗಿಂಟಿ ಹೊಡೆದು ಕಪಾಳಕ್ಕೆ ಎಳ್ಕೊಂಡು ಹೋಗ್ತಿದ್ರು ಕೂದಲು. ನಾನು ಅಲ್ಲೇ ಕೈ ಒಂದು ಸ್ವಲ್ಪ ತೆಳ್ಕೊಂಡು ಆಮೇಲೆ ನಾನು ಅಲ್ಲೇ ಇದ್ಬಿಟ್ಬಿಟ್ಟು, ಮ್ಯಾಮ್ ನಿಮ್ಗೆ ಹೊಡಿಯೋಕೆ ಏನು ರೈಟ್ಸ್ ನಾವು ಹೊಡಿಯೋಂಗಿಲ್ಲ ಮ್ಯಾಮ್ ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟು ನಾನು ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಕಂಪ್ಲೇಂಟ್ ಮಾಡಿದೆ. ಪ್ರಿನ್ಸಿಪಲ್ ಮ್ಯಾಮ್ ಇಟ್ಕೊಂಡು ನನಗೆ ಫುಲ್ ಸಮಾಧಾನ ಮಾಡಿ, ಮ್ಯಾಮ್ ನೀವು ಆ ಥರ ಎಲ್ಲ ಟೀಚರ್ಸು ಹೊಡಿಯೋಂಗಿಲ್ಲ ಅಂತ ಎಲ್ಲ ಅಂದ್ಬಿಟ್ಟು ಆಮೇಲೆ ನನಗೆ ಫುಲ್ ಸಮಾಧಾನ ಮಾಡಿದ್ರು. ಆಮೇಲೆ ನನಗೆ ಫುಲ್ ಒಂಥರ ಬೇಜಾರಾಗ್ತಿತ್ತು. ಮ್ಯಾಮ್ ನಾನು ಮನೆಗೆ ಹೋಗಬೇಕು, ನಮ್ಮ ಪೇರೆಂಟ್ಸಿಗೆ ಫೋನ್ ಮಾಡಬೇಕು, ನಮ್ಮ ಮಮ್ಮಿಗೆ ಫೋನ್ ಮಾಡಬೇಕು ಅಂತ ಅಂದೆ. ಫೋನೇ ಯಾರೂ ಕೊಟ್ಟಿಲ್ಲ ನನಗೆ. 3-4 ಜನದ ಹತ್ರ ಕೇಳಿದ್ವಿ, ಇವಾಗ ಏನಕ್ಕೆ ಕ್ಲಾಸಲ್ಲಿ ಕುತ್ಕೋ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ರು. ಆಮೇಲೆ ನಾನು ಮನೆಗೆ ಬಂದಮೇಲೆ ನಮ್ಮ ಮಮ್ಮಿ ಹತ್ರ ಇದೆಲ್ಲ ಅಂದೆ. ಮತ್ತು ಸುಮ್ಮನೆ ಎಲ್ಲ ಇವಾಗ ಅದನ್ನೇ ಇಟ್ಕೊಂಡು ಟೀಚರ್ಸ್ ಎಲ್ಲ ಡ್ರ್ಯಾಗ್ ಮಾಡೋದು, ಬೇಕು ಅಂತ ಮಾರ್ಕ್ಸ್ ಕಡಿಮೆ ಮಾಡೋದು, ಅದನ್ನೇ ಮಾತಾಡೋದೆಲ್ಲ ಮಾಡ್ತಾರೆ. ಮುಂಚೆನೂ ಆ ಥರನೇ ಆದಾಗ ಆ ಥರ ಅದನ್ನೇ ಇಟ್ಕೊಂಡೆಲ್ಲ ಇದು ಮಾಡೋದು, ನಿಮ್ಮಮ್ಮ ಪೊಲಿಟಿಷನ ಅದು ಇದು ಅಂತ. ನಿನಗೆ ನಿನ್ನೆ ಆ ಥರ ಹೊಡೆದ್ರಲ್ಲ, ಶಾಲೆಗೆ ಹೋಗೋದು ಬೇಡ ನಾನು ಅಂತ ಭಯ ಆಗಿತ್ತಾ? ಹಾಂ, ಶಾಲೆಗೆ ಹೋದರೆ ಎಲ್ಲರೂ ರೇಗಿಸ್ತಾರೆ, ಇದು ಮಾಡ್ತಾರೆ ಅಂತ ನನಗೆ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಮತ್ತು ನನಗೊಂಥರ ಇನ್ಸರ್ಟ್ ಆಗಿತ್ತು ಎಲ್ಲರ ಮುಂದೆನೂ. ಈಗ ಅವ್ರು ಹೊಡೆದಿರೋ ಏಟ್ಗಳು ನಿಮ್ಗೆ ನೋವಿದೆಯಾ? ಇವಾಗ ಒಂದು ಸ್ವಲ್ಪ ಎಲ್ಲ ನೆನೆ ನೈಟ್ ಫುಲ್ಲು ನೋವ್ತಿತ್ತು ಕಿವಿ ಎಲ್ಲ. ಕಿವಿ ಇದು ಈ ಕಡೆ ಲೆಫ್ಟಿಗೆ ಹೊಡೆದಿದ್ದು ನೆನ್ನೆ. ಮತ್ತು ಕೂದಲು ಇಟ್ಕೊಂಡು ಹೋಗಿದ್ರು.